ಅಹಂಕಾರ ಬಿಟ್ಟು ಸರಳತೆಯಿಂದಿದ್ದಾಗ ಮಾತ್ರ ವಾಸ್ತವದ ನಿಜವಾದ ಸಾರವನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಪರಿಸ್ಥಿತಿ, ಮನಃಸ್ಥಿತಿ, ಸಂದರ್ಭಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ಅನಿವಾರ್ಯವಾಗಿ ಬದಲಾವಣೆ ಹೊಂದ್ತಾ ಇರುತ್ತೆ. ಒತ್ತಡ, ಬದುಕಿನ ಏರಿಳಿತ, ಕಂಡವರ ಹೊಟ್ಟೆಕಿಚ್ಚಿನ ನೋಟ, ಏನಾದ್ರೂ ಸರಿಯೇ, ಎಂತಹ ಅನುಬಂಧ ಹೊಂದಿ ಗಟ್ಟಿಯಾಗಿರೋ ಸಂಬಂಧ ಕೂಡ ಒಮ್ಮೆ ಅಲುಗಾಡಿ ಹೋಗುತ್ತೆ. ಆಗ ತುಂಬಾ ತಾಳ್ಮೆ ಅಗತ್ಯ. ಅತ್ಯಂತ ಸೂಕ್ಷ್ಮ ಗ್ರಹಿಕೆಯ ಸಹಾಯದಿಂದ ಬಂಧವನ್ನ ಉಳಿಸ್ಕೊಂಡು ಹೋಗಲು ಪ್ರಯತ್ನ ಪಡಬೇಕು. ಅಹಂಕಾರದಿಂದ ಕಾಲಿನಿಂದ ತಳ್ಳಿ ಹೋಗೋ ಬದಲು ಏಕಾಂಗಿಯಾಗಿ ಕೂತು ಸರಿಯಾಗಿ ಯೋಚಿಸಬೇಕು. ಎಲ್ಲಿ ತಪ್ಪಾಗಿದೆ, ಯಾಕಾಗಿದೆ, ಯಾರಿಂದ ಆಗಿದೆ ಎಂಬ ಸೂಕ್ಷ್ಮವನ್ನ ಒಳಗಣ್ಣಿಗೆ ಹೊರೆಹಚ್ಚಿ ನೋಡಿದ್ರೆ ಖಂಡಿತ ಬಂಧಗಳು ಸಾಯೋದಿಲ್ಲ. ಎಂತಹ ಅಂತರ ನಡುವೆ ಬಂದ್ರೂ ಕೂಡ ನಂಬಿಕೆ, ವಿಶ್ವಾಸ ನಡುವೆ ಸಾಯದೆ ಹೋದ್ರೆ ಯಾರು ಯಾರಿಂದಲೂ ದೂರ ಆಗರು. ಎಲ್ಲ ವಿನಾಶಕ್ಕೂ ಮೂಲ ಒಳಗಿನ ಅಹಂಕಾರ. ಅನ್ನದ ಅಗಳು ಕೂಡ ಸುಖ ಸುಮ್ಮನೆ ಸಿಗ್ಲಾರದು, ಅದ್ರ ಮೇಲೂ ಋಣ ಇರಬೇಕು. ಅಂದಮೇಲೆ ಮನುಷ್ಯ ಬಂದ ಕೂಡ ಸುಮ್ಮನೆ ಹುಟ್ಟದು ನೋಡಿ. ಪೂರ್ವ ಜನ್ಮದ ಸುಕೃತ ಫಲ ಇರಲೇಬೇಕು. ಚಂದದ ಬಂದ ಹುಟ್ಟಿದ್ಮೇಲೆ ಅದನ್ನ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಕೂಡ ನಮ್ಮಲ್ಲಿರ್ಬೇಕು. ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿದ್ರೆ ಮಾತ್ರ ಇವೆಲ್ಲವೂ ಸಾಧ್ಯ. ಧನ್ಯವಾದಗಳು.